So I was tough and equally calculative and equally analyzer ಇದರಲ್ಲಿ. ಸೊ ನಮಗೆ ವಿಷಯ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಹೇಗೆ ಅಂತ ಹೇಳಿ. ಆ್ಯಕ್ಚುಲಿ ಅವರು ಮೊದಲು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಿಂದ ಒಂದು ಟೀಮ್ ಬಂದಿತ್ತಂತೆ. ಅವರು ಬಂದು ವಾಪಸ್ ಹೋಗಿದ್ದಾರೆ. ಅಲ್ಲಿಂದ ಸಮ್ವೇರ್ ಇಂದ ಮಲೇಷ್ಯಾದಿಂದನೋ ಎಲ್ಲಿಂದ ಒಂದು ಶ್ರೀಲಂಕಾದಿಂದನೋ ಯಾವುದೋ ಒಂದು ಟೀಮ್ ಬಂದಿದ್ದರಂತೆ. ಎಲ್ಲ ಅವರು ಆಗೋದಿಲ್ಲ ಅಂತ ಹೇಳ್ಕೊಂಡು ಅವರು ವಾಪಸ್ ಹೋಗಿದ್ದಾರೆ. ಇದೆಲ್ಲ ನಮ್ಗೆ ಗೊತ್ತಿಲ್ಲ, ಅಲ್ಲಿ ಹೋದ ನಂತರ ಗೊತ್ತಾಗಿದ್ದು ಇದು. ಕೊನೆಗೆ ಆಗ ನಮ್ಮದು ಹೆಚ್ಚು ಕಡಿಮೆ ಒಂದು 25 ಆನೆ ಅಲ್ಲ 40 ಆನೆ ಹತ್ರ ಹಿಡಿದಾಗಿತ್ತು ಆಲ್ಮೋಸ್ಟ್ ಇಲ್ಲಿ. ಆಗ ಇದು ಇದರಲ್ಲಿ ಆಗ ಪೇಪರ್ ಅಷ್ಟು ಪಬ್ಲಿಸಿಟಿ ಇರಲಿಲ್ಲ, ಬಟ್ ಗೌರ್ಮೆಂಟಿಗೆ ರಿಪೋರ್ಟ್ ಇವರು ಇಲ್ಲಿಂದ ಹೋಗೋದು ಯೂನಿಯನ್ ಮಿನಿಸ್ಟ್ರಿಗೆ ಇದೆಲ್ಲ ಆಗಿತ್ತು. ಸೊ ಆಗ ಇದಿತ್ತು, ಫ್ರಂಟ್ ಲೈನ್, ಔಟ್ಲುಕ್ ಅಂತ ಮ್ಯಾಗ್ಝೈನ್ಸ್ ಇತ್ತು. ಇದು ಪ್ರಿಂಟ್ ಮೀಡಿಯಾ ಕಡಿಮೆ. ಸೊ ಇದು ನಮ್ಮ ವಿಜುವಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾದಲ್ಲಿ ಬರ್ತಾಯಿತ್ತು. ಭರತ್ ಅಂತೇಳಿ ಒಬ್ಬರು ಫ್ರಂಟ್ ಲೈನ್ದು ಒಂದು ರಿಪೋರ್ಟರ್ ಇದ್ದರು. ಇದರಲ್ಲಿ ಏನೊಂದು ಆಗ ಭಾಳ ಚೆನ್ನಾಗಿ ಕಲರ್ ಫೋಟೋಗ್ರಫಿ ಅದೊಂದರಲ್ಲೇ ಬರ್ತಾಯಿದ್ದದು. ಅವನ್ನೆಲ್ಲ ರೈಟಿಂಗ್ ಭಾಳ ಚೆನ್ನಾಗಿ ಬರೀತಿದ್ದ. ಇವಸ್ ಫ್ರಮ್ ಮೈಸೂರಲ್ಲಿ, ಪಾಪ ತೀರ್ಕೊಂಡ್ರು ಅವನ್ನೆಲ್ಲ ಭರತ್ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲೆಲ್ಲ ಬರಿತಾಯಿದ್ರು, ಆರ್ಟಿಕಲ್ಸ್ ಬರ್ತಾಯಿತ್ತು. ಇದರ ಮೇಲೆಲ್ಲಾಗಿ ನಮ್ಮ ಕರ್ನಾಟಕದಲ್ಲಿ ಟೀಮು ಇದೆ, ಅದನ್ನು ಕರೆಸಿ ಅಂತ ಹೇಳ್ಕೊಂಡು ಯೂನಿಯನ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟಿಂದ PCCFಗೆ ಲೆಟ್ರ್ ಬಂತು. ಅವರು ನಮಗೆ ಹಾಕಿದರು ಹುಣಸೂರಿಗೆ, ನೀವು ಹೋಗಿ ಮಧ್ಯಪ್ರದೇಶದಲ್ಲಿ ಆನೆಯನ್ನು ಕಾರ್ಯಾಚರಣೆ ಮಾಡಬೇಕು ಅಂತ. ಸೊ ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾರು ಬೇಕು ಇದು ಬೇಕು ಅಂತ. ಸೊ ನಾನು ಕರೆಕ್ಟ್ ಯಾರೆಲ್ಲ ಮಾವುತ ಕಾವಡಿಗಳು ಯಾರು ಈಗದಂಗಲ್ಲ, ಒಂದು ಆನೆ ಹಿಡಿದ್ರೆ ಅದು ಒಂದು ಬಟನ್ ಹಾಕಿದಾಗ ಇದಾನ ಅನ್ನಂಗೆ ಅರ್ಧ ಗಂಟೆಯಿಂದ ಅರ್ಧ ಗಂಟೆ 10 ನಿಮಿಷ ಅಂದರೆ 10 ನಿಮಿಷ ಕೆಲಸ ಆಗಬೇಕು ಇದರಲ್ಲಿ. ಟಪ್ ಅಂತ ಮಾಡೋರು. ಇದರಲ್ಲಿ ಒಳ್ಳೆ ಸ್ಟಾಫು ಒಳ್ಳೆ ಇದ್ದಿದ್ದರು, ನುರಿತವರು. ಸೊ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಟೀಮ್ ತಗೊಂಡು 6 ಆನೆ ತಗೊಂಡಿದ್ದೆ. 6 ಆನೆ ತಗೊಂಡು ನಾವು ಮಧ್ಯಪ್ರದೇಶಕ್ಕೆ ಇಲ್ಲಿಂದ ಶ್ರೀರಾಮ ಅಂತ ತಿತಿಮತಿ ಆನೆ ಕ್ಯಾಂಪಿಂದ ಅಭಿಮನ್ಯು ಶ್ರೀರಾಮ, ನಾಗರೋಳ ಕ್ಯಾಂಪಲ್ಲಿ ಒಂದು ವನವೀರ ಅಂತಿತ್ತು, ವನವೀರ, ಮತ್ತು ಕೃಷ್ಣ ಅಂತ ಒಂದು ಆನೆ, ಮತ್ತು ಲಂಬೋದರ ಒಂದು, ಅರ್ಜುನ, ಇನ್ನೊಂದು ಆನೆ ಕೃಷ್ಣ, ಇನ್ನೊಂದು ಆನೆ. ಹೀಗೆ 6 ಆನೆಗಳು ತಗೊಂಡಿದ್ದು. 6 ಆನೆ ತಗೊಂಡಿದ್ದು. 6 ಆನೆಗಿರುವ ರೇಷನ್ಗೆಲ್ಲ ಇನ್ನೊಂದು ಲಾರಿ, ನಮಗೆ ಒಂದು ಕಾರು, ಇದೆಲ್ಲಾಗಿ ಒಂದು ಟೀಮಾಗಿ ನಾವು ಸೆಲೆಕ್ಟೆಡ್. ರೋಪರ್ಸ್ ಇಷ್ಟು, ಟ್ರ್ಯಾಕರ್ಸ್ ಇಷ್ಟು ಜನ, ಎಲ್ಲ ವೆಲ್ ಪ್ಲ್ಯಾಂಡ್. ಈ ಆರ್ಮಿ ಸ್ಟ್ರಾಟಜಿ ಮಾಡಿದಂಗೆ ಪ್ಲ್ಯಾಂಡ್ ಸ್ಟ್ರಾಟಜಿ ಕೊಟ್ಟು ಇದೆಲ್ಲ ಮಾಡಿ ರೇಷನ್ ಎಷ್ಟು ದಿವಸಕ್ಕೆ. ಸೊ ಅವರು 2 ಮಂತ್ಸ್ ಟೈಮ್ ಕೊಟ್ಟಿದ್ದರು ಇದರಲ್ಲಿ. ಸೊ 2 ಮಂತ್ಸಿಗಿರುವಂಥ ರೇಷನ್ಸ್, ಆನೆಗಿರುವ ರೇಷನ್ಸ್ ಇದು ಏನು ಎಂಥದ್ದು ಎತ್ತು ಎಲ್ಲ ಒಂದು ಎಸ್ಟಿಮೇಷನ್ ಟೈಪ್ ಎಲ್ಲ ಕೊಟ್ಟು ಇದು ಮಾಡಿ ಪ್ರಯಾಣ. ಜರ್ನಿ ಇಲ್ಲ, ನಾವು ಹೋಗ್ತಿದ್ದೋ, ನಾವು ಇಲ್ಲಿಂದ ಇದು ಮಾಡಿ ಹೊರಟು ಎಲ್ಲ ನಾರ್ತ್ ಇಂಡಿಯನ್ ಲಾರಿಗಳು ಅಲ್ಲಿಂದ ಬಂದು ಇಲ್ಲಿ ಗೂಡ್ಸ್ ಅನ್ಲೋಡ್ ಮಾಡಿ ಟ್ರಾನ್ಸ್ಪೋರ್ಟ್ ಕಾಂಟ್ರಾಕ್ಟರ್ ಮೂಲಕ ಬುಕ್ ಮಾಡೋದಲ್ಲ. ಸೊ ಕರ್ನಾಟಕ ಬೌಂಡ್ರಿ ದಾಟುವವರೆಗೆ ನಮ್ಮ ಮಾತಲ್ಲಿ ಕೇಳಿ ಬಗ್ಸ್ತಿದ್ವಿ, ನೋಡಪ್ಪ 60 ಮೇಲೆ ಹೋಗಬಾರ್ದು, ಆನೆ ಶೇಕಾದರೆ ಬಿದ್ದೋಗ್ತದೆ ಅದು ಇದು ಅಂತೆಲ್ಲ ಹೇಳಿ. ಕರ್ನಾಟಕ ದಾಟಿದ ಮೇಲೆ ಇನ್ನವರವರೇ ಅದು 100, 110, 120 ಚಚ್ಚೋರು ಇದರಲ್ಲಿ, ಏನು ಮಾಡಲಿಕ್ಕಾಗಲ್ಲ. ಆ ರೀತಿ ಹೋಗ್ಬಿಡ್ತಿದ್ರು. ಒಂದು 5 ಡೇಸಿಗೆಲ್ಲ ನಾವು ರೀಚ್ಡ್ ಮಧ್ಯಪ್ರದೇಶ. ಸರ್ಗುಜಾ ಡಿಸ್ಟ್ರಿಕ್ಟ್, ಈಗ ಪ್ರೆಸೆಂಟ್ ಛತ್ತೀಸ್ಗಢಿಗೆ ಬರ್ತದದು. ಪ್ರೆಸೆಂಟ್ ಛತ್ತೀಸ್ಗಢ, ಸರ್ಗುಜಾ ಡಿಸ್ಟ್ರಿಕ್ಟ್ ಆಫ್ ಮಧ್ಯಪ್ರದೇಶ ಇದರಲ್ಲಿ. ದೆನ್ ಆಗ ನಾವು ಹೋದಾಗ ಅನ್ಡಿವೈಡೆಡ್ MP ಅದು. ಸೊ ಅದು ಯೂನಿಯನ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್, ಕಲ್ಪನಾಥ್ ರೈದು ಹೋಮ್ ಕಾನ್ಸ್ಟಿಟ್ಯೂನ್ಸಿ, ಅದು ಒಂದು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತದೆ ಅದು ಆ ಏರಿಯಾ. ಸೊ ಅವನದು ಎಲೆಕ್ಷನ್ ಪ್ರಾಮಿಸ್ ಅದು, ನಾನು ಹಿಡಿಸ್ತೀನಿ ಅಂತ. ಸೊ ಹಾಗೆ ನಾವು ಓದೋದು. ಅಲ್ಲಿ ಇಶ್ಯೂ ಅಂದರೆ ಎಲ್ಲ ಆನೆಗಳು, ಎಲ್ಲ ಈ 22 ಆನೆಗಳು ಮ್ಯಾನ್ ಕಿಲ್ಲರ್ಸು ಅಲ್ಲಿ. ಈಗ ಎಲ್ಲ ಅಲ್ಲಿ ಅಂದರೆ ಟ್ರೈಬಲ್ಸ್ ಹೆಚ್ಚು, ಒಂದು ಎಲ್ಲ ದೊಡ್ಡ ದೊಡ್ಡ ಮನೆ ಅಲ್ಲ, ಎಲ್ಲ ಸಣ್ಣ ಪುಟ್ಟ ಗೋಡೆ ಹಂಚು, ನಾಟ್ ದೊಡ್ಡ ಸ್ಟ್ರಾಂಗ್ ಪವರ್ಫುಲ್ ಮನೆಗಳಲ್ಲ, ಅಂದರೆ ವಿಲೇಜಸ್, ಹಳ್ಳಿಗಳು ಹಂಗೆ ಒಂದು 60-80 ಹಳ್ಳಿಗಳು ದೂರ ಒಂದು ಆಮ್ಲೆಟ್
ಅಲ್ಲಿ ಅವ್ರದ್ದು ಪಕ್ಕ ಜಮೀನು, ನೆಲಗಡಲೆ ಅಂಥದ್ದು ಇಂಥದ್ದು ಇದೆಲ್ಲ ಹಾಕ್ಕೊಳ್ಳೋದು, ಭತ್ತ ಇಂಥದ್ದೆಲ್ಲ. ಸೊ ಅದು ಹಾಕ್ಕೊಂಡು ಒಂದು ಹಾಡಿಗಳಿಗೆ ನಮ್ಮ ಈ ಟ್ರೈಬಲ್ ಹಾಡಿ ಹ್ಯಾಮ್ಲೆಟ್ಸ್ ಉಂಟಲ್ಲ, ಬಿಳಿಗಿರಿ ರಂಗನದಲ್ಲಿ ಉಂಟು, ನಾಗರಹಳ್ಳಿ ಉಂಟು, ಬಳ್ಳಿಯಲ್ಲಿ ಉಂಟು, ಹಾಗೆ ಬೇರೆ ಸೆಟಲ್ಮೆಂಟ್ಸ್, ಈ ಟ್ರೈಬಲ್ ಸೆಟಲ್ಮೆಂಟ್ ಆದಿವಾಸಿಗಳು ಅವರು. ಸೊ ಈ ಆದಿವಾಸಿಗಳ ಸೆಟಲ್ಮೆಂಟು. ಸೊ ಅವ್ರದ್ದು ಇದರಲ್ಲಿ ಸೊ ಇದು ಏನು ಮಾಡೋದು, ಇವರೇನು ಮಾಡಿದರು ಫಸ್ಟ್ ಇದು ಆನೆ ಬಂದಾಗ ಮೂಲ ಅರೌಂಡ್ 4-5 ಇಯರ್ಸ್ ಬ್ಯಾಕೆ ಬಂದಾಗ ಇವ್ರು ಏನು ಮಾಡಿದರು, ಆ ಗಣಪತಿ ಬಂದರು ಅಂಥೇಳಿ ಅವರು ತೆಂಗಿನಕಾಯಿ ಅದು ಇದು ಎಲ್ಲ ಇಡಲಿಕ್ಕೆ ಮಾಡಿದರು. ಇಟ್ಟರು ಭತ್ತ ಆಗುತ್ತೆ ಅಂಥೇಳಿ, ಅಕ್ಕಿ ಭತ್ತ ಅಂಥೇಳಿ ಇದಕ್ಕೆ ಅಭ್ಯಾಸ ಆಯಿತು. ಸೊ ತದನಂತರ ಪೂವರ್ ಪೀಪಲ್ಸ್, ಬಡವರು ಹೆಚ್ಚು, ಟ್ರೈಬ್ಸ್ ಕೂಲಿ ಕೆಲಸ ಮಾಡಿಕೊಂಡು ಇದು ಮಾಡಿಕೊಂಡು ಬದುಕುವರು. ಸೊ ದೇ ಕಾಂಟ್ ಅಫೋರ್ಡ್ ಎವ್ರಿ ಡೇ ಅವರಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಆನೆಗಳು ಇದಕ್ಕೆ ಅಟ್ರಾಕ್ಟ್ ಆಯಿತು. ಇದರಲ್ಲಿ ಇನ್ನೊಂದು ಇದು ಏನು ಅಂತ ಹೇಳಿದ್ರೆ, ಅವರು ಈ ಕಳ್ಳಭಟ್ಟಿ, ಈ ಮಾವು ಅಂತ ಹೇಳ್ತೀವಲ್ಲ ಸಾಲ್ಟ್ರಿ, ಆ ಮಾವ ಫ್ಲವರ್, ಆ ಮಾವ ಫ್ಲವರ್ನ ಫರ್ಮೆಂಟಿಗೆ ಹಾಕಿ ಅದರದಿಂದ ಬಟ್ಟೆ ಇಳಿಸೋದು. ಸೊ ಈ ಕಳ್ಳಭಟ್ಟಿ ಕಾಸೋರು ಅದನ್ನು ಕಾಡಲ್ಲಿಟ್ಟು ಇಟ್ಕೊಂಡಿರ್ತಾಯಿದ್ರು. ಅದನ್ನು ಯಾವಾಗ ಆನೆ ಅಲ್ಲಿ ಬಂದು ಅದನ್ನು ಒಡೆದು ಮಾಡಿ ಅದನ್ನ ಕುಡಿಯೋದು, ನಾಶ ಮಾಡೋದು ಆಯಿತು. ಪಕ್ಕ ಇಟ್ಟು ಕೊನೆಗೆ ಮನೆಯೊಳಗಡೆ ಇಡೋಕ್ಕೆ ಮಾಡಿದರು. ಸೊ ಮನೆ ನೋಡಿಲಿಕ್ಕೆ ಆಯಿತು. ರೂಟ್ ಕಾಸ್ ಈಗ ಪ್ರಾಬ್ಲಮ್, ಈಗ ಆನೆ ತಪ್ಪ ಯಾರ ತಪ್ಪು ಅಂತ ಹೇಳಲಿಕ್ಕೆ ಬರಲ್ಲ. ತಪ್ಪು ಇರದೆ, ತಪ್ಪು ಎಲ್ಲಿ ಅಡಗಿದೆ ಅಂತ ಹೇಳಿದಂಗೆ ಕ್ವಶನ್ ಮಾರ್ಕ್ ಅಷ್ಟೇ, ತಪ್ಪು ಎಲ್ಲಿ ಅಡಗಿದೆ ಅಂತ. ಸೊ ಅದೆಲ್ಲ ನಾನಲ್ಲಿ ಹೋದ್ಮೇಲೆ ನಂತರ ರುಟೀನ್ ಅದು ಏನು ಒಂದು ಅಂತ ಅಲ್ಲಿ ಹೋದಾಗ ಒಂದು ವಿವರಣೆ ಏನು ಇದೆ ಎಂಥದ್ದು ಅಂತೆಲ್ಲ ತಿಳಿದಾಗ ಇದಾಗಿತ್ತು. ಸೊ ಅಲ್ಲಿ ಹೇಗೋ ಆಗಿ ವಿತ್ ಡಿಫಿಕಲ್ಟೀಸ್, ದಾರಿಯಲ್ಲಿ ಅಡಚಣೆಗಳು ಇರ್ತದೆ. ಈಗ ನಾವು ಹೋಗಿ ಮಹಾರಾಷ್ಟ್ರ ಬಾರ್ಡರ್ ಆಲ್ಮೋಸ್ಟ್ ತಲುಪಿದಾಗ ಅಲ್ಲೊಂದು ಆರ್ ಟಿ ಒ ಹಿಡಿದು ಹಾಕೊಂಬಿಟ್ಟ. 6 ಲಾರಿ ಇಲ್ಲ ಆನೆ ಪರ್ಮಿಟ್ಟು ನೋಡುವ, ಗೌರ್ಮೆಂಟ್ ಆಫ್ ಇಂಡಿಯಾದ ಪರ್ಮಿಟ್ ಆರ್ಡರ್, ಯೂನಿಯನ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ದು ಆರ್ಡ್ರೇ ಇದೆ. ಆರ್ಡರ್ ತೋರಿಸಿದ್ರು ಬಿಡಲ್ಲ ಅಂತ ಅವನು ಆರ್ ಟಿ ಒ ಒಳ್ಳೆ ಉರಿ ಬಿಸಿಲು, ಮಧ್ಯಾಹ್ನ ಒಂದು 12-1 ಗಂಟೆಗೆ ತಡೆದಾಕೊಂಬಿಟ್ಟ. ಆನೆಗಳೇ ಗಡಗಡ ಅಂತ ಹೇಳೋದು, ಅವನ್ನ ಏನು ಹೇಳಿದ್ರು ಬಿಡೋದೆಲ್ಲ. ಕೊನೆಗೆ ಆಯಿತು, 5,000 ರೂಪಾಯಿ ಒಂದು ಆನೆಗೆ. 6, 5, 30,000 ಇವನಿಗೆ ಎಲ್ಲಿ ಕೊಡೋದು ಅಂತ. ನಾನು ಬಿಡಲ್ಲ, ಅವನು ಬಿಡಲ್ಲ. ಇದಾಗಿ ಕೊನೆಗೆ ನಾನು 500 ರೂಪಾಯಿಗೆ ತಲುಪಿದೆ. ಸೊ 6, 5, 30, 3,000. 3,000 ಅಂತ ಸೆಟ್ಲ್ಮೆಂಟ್ ಆಯಿತು. ಇಲ್ಲ ಇನ್ನೊಂದು ಮನಸ್ಸಿತ್ತು, ಇವನು ಇದಕ್ಕೂ ಎಲ್ಲಾದರೂ ಬಗ್ಗದಿದ್ದರೆ ಅಭಿಮನ್ಯು ಆನೆಲ್ಲ ಅದು ನಿಂತ ರೋಡಲ್ಲೇ ಇಳಿತದೆ. ಅದಕ್ಕೆ ಪ್ಲ್ಯಾಟ್ಫಾರ್ಮ್ ಬೇಕು, ಇದು ಬೇಕು ಅಂತ ಏನಿಲ್ಲ. ಹಂಗೆ ಲಾರಿನ ಮೇನ್ ರೋಡಲ್ಲಿ ನಿಲ್ಲಿಸಿದ್ರೆ ಹತ್ತುತ್ತದೆ, ಇಳಿಯೋದು ಇಳಿತದೆ ಅಭಿಮನ್ಯು. ಅದನ್ನು ಇಳಿಸ್ಬಿಟ್ಟು ಈ ಬಿಲ್ಡಿಂಗ್ನೇ ಹೊಡೆದಾಕಿಸ್ಬಿಡ್ತೀನಿ, ಒಂದು ಔಟ್ಪೋಸ್ಟ್, ಈ ಒಂದು ಔಟ್ಪೋಸ್ಟ್ನೇ ಹೊಡೆದಾಕ್ಬಿಡ್ತೀನಿ ಅಂತ ಹೇಳೋ ಇನ್ನೊಂದು ಪ್ಲ್ಯಾನ್ ಇತ್ತು. ಇದನ್ನು ಇನ್ನೊಂದು ಅಫಿಷಿಯಲಿ ನಾನು ಈ ರೌಡಿಸಮ್ ಟೈಪ್ ಆಗಿಬಿಟ್ರೆ ಇದೊಂದು ದೊಡ್ಡ ನ್ಯಾಷನಲ್ ಇಶ್ಯೂ ಆಗ್ತದೆ. ಈ 2 ಥಾಟ್ ಕ್ಲಾಶ್ ಆಗ್ತಾಯಿತ್ತು, ಏನು ಮಾಡೋದು ಅಂತ. ಕೊನೆಗೆ ಅವನು 500 ರೂಪೀಸಿಗೆ ಬೆಂಡಾದ. ಈ 3,000 ಇದ್ದವನು 500ಗೆ ಯಾವಾಗ ಬೆಂಡಾದ, 6 ಆನೆಗೆ 3,000 ಕೊಟ್ಬಿಟ್ಟು ಲಾರಿ ತಗೊಂಡು ಹೋಗಿ ಇನ್ನು ನಾವು ಹೋಗಿ ಆಲ್ಮೋಸ್ಟ್ ವಿ ಹ್ಯಾವ್ ಎಂಟರ್ಡ್ ಮಧ್ಯಪ್ರದೇಶ ಎಂಟ್ರಾಗಿ ಸಂಜೆ ಒಂದು 5:30 ಗಂಟೆ ರಾಯ್ಪುರ್ ತಲುಪಿದ್ದೀವಿ. ರಾಯ್ಪುರ್ ತಲುಪಿದಾಗ ಅಲ್ಲಿ ಲಾರಿಗಳು, ಆಗ ಟ್ರಾನ್ಸ್ಪೋರ್ಟ್ ಭಾಳ ಕಡಿಮೆ ಅಲ್ಲ, ಲಾರಿಗಳು ನಾನು ಹೆವಿ ಅಂದರೆ ಒಳ್ಳೆ ಇರುವೆ ಸಾಲಂಗೆ ಹೋಗೋದು ಲಾರಿಗಳು ಎಲ್ಲ. ಅಲ್ಲಿ ರಾಯ್ಪುರ ಹತ್ರ ತಲುಪಿದಾಗ ಅಲ್ಲೊಬ್ಬ ಗಣಪತಿ ಕುರ್ಸೆ ಅಂತ ಸಬ್ ಇನ್ಸ್ಪೆಕ್ಟ್ರು, ಅವನು ಇಲ್ಲಿ ಬೋರ್ಡನ್ನು ಓದ್ಕೊಂಡೆ ಒಂದು ಇದರಲ್ಲಿ ಅವನು ಹಿಡಿದುಕೊಂಡ್ಬಿಟ್ಟ. ಅದು ಹಿಡ್ಕೊಂಡ ಈ ಅಭಿಮನ್ಯು ಆನೆನ ತಗೊಂಡ ಲಾರಿ ಅವನು ಹೆಂಗೋ ದಾಟ್ಬಿಟ್ಟಿದ್ದಾನೆ. ಈ ಬಾಕಿ 5 ಆನೆನ ಹಿಡ್ಕೊಂಬಿಟ್ಟ. ಇದರಲ್ಲಿ ಒಳ್ಳೆ ಹಿಂದೆ ಮುಂದೆ ಲಾರಿಗಳೆಲ್ಲ ಪ್ಯಾಕ್ ಆಗಿಬಿಡ್ತು. ಕ್ಯೂ 6 ಕಿಲೋಮೀಟ್ರ್ವರೆಗೆ ಹೋಗಿದೆಯಂತೆ ಲಾರಿಗಳು. ಅದು ಸಂಜೆ ಈವ್ನಿಂಗ್ ಒಂದು 5 o'clockವರೆಗೆ. ಅಷ್ಟರವರೆಗೆ ಏನಾಗಿದೆ ಇದರಲ್ಲಿ, ಅಲ್ಲಿದು ರಾಯ್ಪುರದ ಒಂದು ಕನ್ಸರ್ವೇಟರಿಗೆ ಇಲ್ಲಿಂದ ಮೆಸೇಜ್ ಹೋಗಿದೆ, ಈ ಅಭಿಮನ್ಯು ಆನೆದು ಮಾವು ತಂದು ಹೆಂಡ್ತಿನ ಆನೆ ತುಳಿದು ಸಾಯಿಸಿಬಿಟ್ಟಿದೆ ಅಂತ, ಈ ವಸಂತನ ತಾಯಿನ. ಸೊ ಅದಕ್ಕೆ ಅವರು ಅಲ್ಲಿ ಗಾರ್ಡ್ಸನ್ನು ಬಿಟ್ಟು ಹಿಂಗೆ ಲಾರಿಗಳು ಬಂದಾಗ ಒಂದು ಸತಿ ನೀವು ತಡೆದು ನಿಲ್ಲಿಸಿ ಮೆಸೇಜನ್ನು ಡಾಕ್ಟ್ರ್ ಯಾರು ಅಂತ ಕೇಳಿಬಿಟ್ಟು ಅವರಿಗೆ ಮೆಸೇಜ್ ಹೇಳಬೇಕು ಅಂತ. ಕಾಡಾನೆ, ಕಾಡಾನೆ ಇಲ್ಲೇ ಯಾವೊಂದು ಊರು, ಇಲ್ಲಿ ಉದುಗೂರು ಸೋಮರಪೇಟೆ ಅಲ್ಲಿ ಇದರಲ್ಲಿ. ಸೊ
ಇದಕ್ಕಾಗಿ ಇದು ಆಯಿತು. ಇದೇನಾಯಿತು, ಈ ಲಾರಿಗಳು ಇವನು ಬ್ಲಾಕ್ ಮಾಡ್ಕೊಂಬಿಟ್ಟ ಸಬ್ ಇನ್ಸ್ಪೆಕ್ಟ್ರು. ಅಲ್ಲೇ ನಿಂತ್ಕೊಂಡ. ಇವರು ಹೊತ್ತಾಗಿ ಕನ್ಸರ್ವೇಟ್ರ್ ಅವರೇ ಮೇಲೆ ರೋಡ್ ಪಕ್ಕದಿಂದ ಹಂಗೆ ಆಫೀಸಿಂದ ನಡ್ಕೊಂಡು ಬಂದರು. 5:30 ಗಂಟೆ ಆಗಿಬಿಟ್ಟಿದೆ. ಎಲ್ಲಿ ಹುಡುಗ ಏನು ಮೆಸೇಜ್ ಹೇಳೋಕ್ಕೆ ಕಳಿಸಿದವನು ಬಂದೇ ಇಲ್ಲಲ್ಲ ಅಂತ ಹೇಳ್ಕೊಂಡು ಇದಾಗ್ಬಿಟ್ಟಿದೆ. ಹಿಂದುಗಡೆ ವೆಹಿಕಲ್ ಸ್ಟ್ಯಾಂಡ್ ಆಗಿದೆ, ಇದಾಗಿದೆ. ಅವ್ರು ಕನ್ಸರ್ವೇಟ್ರ್ ಹಂಗೆ ನೋಡಿಕೊಂಡು ಬಂದರು. ಆನೆ ಕಂಡ ಅಂತ ಹೇಳ್ಕೊಂಡು ಅಷ್ಟರಲ್ಲಿ ನಮ್ಮದು ಫ್ರಂಟ್ ಲಾರಿಯಲ್ಲಿ ನಾನಿದ್ದೆ, ಲಾರಿಯಲ್ಲಿ ಕೂತ್ಕೊಂಡಿದ್ದೆ. ಬಂದರು. ಬಂದುಬಿಟ್ಟು ಇಲ್ಲಿಗೆ ಹೌದು ಏನು ಪ್ರಾಬ್ಲಮ್ಮು ಆಯಿತು, ಈ ಸಬ್ ಇನ್ಸ್ಪೆಕ್ಟ್ರು ಇದು ಇವಂದಾದರೆ ಕಡಿಮೆ 200 ರೂಪಾಯಿ ಒಂದೊಂದು ಲಾರಿಗೆ. ಇದರಲ್ಲಿ ಒಬ್ಬ ದಾಟಿಬಿಟ್ಟ, ಇನ್ನು 5 ಆನೆಗೆ 200 ರೂಪಾಯಿ, ಹಂಗೆ 1000 ರೂಪಾಯಿ ಕೊಟ್ಟೆ ಇವನಿಗೆ. ಸಟ್ಲಾಗಿ ಇವನಿಗೆ ಟ್ರಾಫಿಕ್ನೆಲ್ಲ ಬಿಡಿಸ್ಬೇಕಲ್ಲ. ಸೊ ಈ ಕನ್ಸರ್ವೇಟ್ರ್ ಬಂದರು. ಅಲ್ಲ, ಇನ್ನು ಅವ್ರು ಹೇಳಿದರು, ನಿಮಗೆ ಒಂದು ಮೆಸೇಜ್ ಇದೆ, ನೀವು ಬನ್ನಿ ಅಂತ. ಲಾರಿ ಸೈಡಿಗೆ ಹಾಕಲಿ, ಬಾಕಿ ಟ್ರಾಫಿಕ್ ಬಿಡಲಿ, ಲಾರಿ ಸೈಡ್ಗೆ ಹಾಕ್ಬಿಟ್ಟು ನೀವು ಬನ್ನಿ ಅಂತ. ಸೊ ನಾನು ಲಾರಿಯಿಂದ ಇಳಿದ್ಬಿಟ್ಟು ಹೋದೆ ಅವ್ರ ಜೊತೆಲಿ. ರೋಡ್ ಕ್ರಾಸ್ ಮಾಡಿ ಆಚೆಗೆ ಹೋಗಿ ಅಲ್ಲಿ ಹೋದಾಗ, ನಿಮಗೊಂದು ಮೆಸೇಜ್ ಇದೆ ಡಾಕ್ಟರ್, ಇಟ್ ಈಸ್ ಸ್ಯಾಡ್ ಬಟ್ ಅನ್ಫಾರ್ಚುನೇಟ್ ಥಿಂಗ್, ಇದರಲ್ಲಿ ನಿಮ್ಮ ಅಭಿಮನ್ಯು ಆನೆ ಮಾವತ್ತೊಂದು ಮಿಸ್ಸಸ್ನ ಈ ರೀತಿ ಕಾಡಾನೆ ತುಳಿದು ಸಾಯಿಸಿಬಿಟ್ಟಿದೆ ನೋಡಿ, ಐ ಆಮ್ ಗೆಟಿಂಗ್ ಯು ದ ಮೆಸೇಜ್. ಸರ್ ಆಯಿತು, ಓಕೆ. ಅಲ್ಲಿ ಹೊರಡುವಾಗ ಅವತ್ತೇನಾಗಿದೆ, ಒಂದು ಕಾವಡಿ ಹೊತ್ಕೊಂಡ್ಬಿಟ್ಟ, ಬಂದಿಲ್ಲ ಇಲ್ಲಿಂದ ಹೊರಡುವಾಗ. ನಾವು ಮೈಸೂರಿಂದ ಈಗ ಅರಣ್ಯ ಭವನದಿಂದ ಎಲ್ಲ ಆನೆಗಳು ಕಲೆಕ್ಟ್ ಮಾಡಿ ಅರಣ್ಯ ಭವನದಿಂದ ಅರ್ಲಿ ಮಾರ್ನಿಂಗ್ ಹೊರಡೋ ದಿವಸ ಇವನು ಬೆಳಿಗ್ಗೆ ಬಂದುಬಿಡ್ತೀನಿ ಅಂತ ಹೇಳಿದವ, ಬಂದಿಲ್ಲ. ಸೊ ಮಾವುತ ಬೇಡಿ ಸ್ವಾಮಿ ಅವನು ನನಗೆ ಬೇಡ, ನಾನು ಒಬ್ಬನೇ ಮ್ಯಾನೇಜ್ ಮಾಡ್ತೀನಿ ಅಂತೇಳಿ ಒಬ್ಬನೇ ಕರ್ಕೊಂಡು ಹೋಗಿದ್ದೆ. ಅದೇ ಅಭಿಮನ್ಯು ಆನೆನ ಮಾವುತ ಅಲ್ಲಿ ಡೆಸ್ಟಿನಿಗೆ ತಲುಪಿಸೋದಾದ್ರೆ ಈಗ ಅವನಿಗೆ ನಾನು ವಿಷಯ ಮುಟ್ಟಿಸಿದ್ರೆ ಆಗೋದಿಲ್ಲ. ನಾನು ಹೆಂಡತಿ ಸತ್ತೋಗಿದ್ದು ಬೇರೆ, ಹೋಗಬೇಕು ಅಂತ ಹೇಳಿದರೆ ಅದು ಕಷ್ಟ. ಆನೆನ ಕಂಟ್ರೋಲ್ ಮಾಡೋಕ್ಕೆ ಇನ್ನು ಯಾರಿಂದ ಆಗೋದಿಲ್ಲ, ಬೇರೆ ಯಾರೂ ಏನು ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು ಇದರಲ್ಲಿ. ಸೊ ಕನ್ಸರ್ವೇಟ್ರ್ ಹೇಳಿದೆ, ಆಯಿತು ಸರ್, ನೀವು ನನಗೆ ತಿಳಿಸಿದ್ದೀರಲ್ಲ ಸರ್, ಈಗ ನಾನು ಐ ವಿಲ್ ಟೇಕ್ ಅಪ್ರಾಪ್ರಿಯೇಟ್ ಆ್ಯಕ್ಷನ್. ಇನ್ನು ಬೇರೆ ಯಾರಿಗೂ ಪಾಸ್ ಆನ್ ಮಾಡೋದು ಬೇಡ, ಲೆಟ್ ಇಟ್ ಬಿ ವಿತ್ ಮೀ, ನನ್ನ ಇದರಲ್ಲಿರಲಿ, ನಾನು ಐ ವಿಲ್ ಟೇಕ್ ಸೂಟಬಲ್ ಆ್ಯಕ್ಷನ್. ಅದಕ್ಕೇನು ಇದು ಮಾಡಬೇಕು ಮಾಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ಇದಾಗಿ, ಇನ್ನು ಆಯ್ತಲ್ಲ, ಟೈಮ್ ಆಯ್ತಲ್ಲ, ಇನ್ನು ನೀವು ಎಲ್ಲಿ ಹಾಲ್ಟ್ ಮಾಡಿದ್ದೀರ, ನಾವು ಮುಂದೆ ಎಲ್ಲಾದರೂ ನೋಡಿ ಸೈಡಲ್ಲಿ ಆನೆಗಳೆಲ್ಲ ನಿಲ್ಲಿಸಲಿಕ್ಕೆ ಮರ ಕಟ್ಟಲು ಜಾಗ ಎಲ್ಲ ಬೇಕು, ಹಾಗಾದರೆ ಇನ್ನು ಟೈಮ್ ಆಯ್ತಲ್ಲ, ಆಲ್ಮೋಸ್ಟ್ ಇಲ್ಲಿಗೆ ತೆಗೆದುಬಿಡಿ ಅಂತೇಳಿ ಅವರು ಅರಣ್ಯ ಭವನದ ಆ ಕಡೆಗೆ ತೆಗೆಸ್ಬಿಟ್ರು ಲಾರಿನೆಲ್ಲ. ಅಷ್ಟರು ಈ ಅಭಿಮನ್ಯು ಆನೆ ಮುಂದೆ ಹೋಗ್ಬಿಟ್ಟಿದ್ದಾನೆ ಒಬ್ಬನೇ. ಇನ್ನು ಬಾಕಿ 5 ಆನೆಗಳನ್ನು ಅಲ್ಲಿ ಕ್ಯಾಂಪಿಗೆ ಒಳಗೆ ತಗೊಂಡ್ರು. ಅಲ್ಲಿ ಗುಡ್ ಜೆಂಟಲ್ಮೆನ್ ಇವರು ಇದೆಲ್ಲ ಮಾಡಿ. ಸೊ ಯಾಕೆ ನೀವು ಲೇಟ್ ಯಾಕೆ ಆಯಿತು, ಏನಕ್ಕೆ ಇಷ್ಟು ಲೇಟು ಅಂತೆಲ್ಲ ಈ ಕನ್ಸರ್ವೇಟ್ರೆಲ್ಲ ಕೇಳಿದರು. ನೀವು ಹೇಳಿದ ಟೈಮಲ್ಲಿ ಅಲ್ಲಿ ಪಾಸ್ ಆಯಿತು ಇಲ್ಲಿ ಪಾಸ್ ಆಯಿತು ಅಂತ ಹೇಳೋ ಲೆಕ್ಕದಲ್ಲಿ ಅವ್ರದ್ದು ಮಧ್ಯಪ್ರದೇಶ ಎಂಟ್ರ್ ಆದ ಟೈಮಲ್ಲಿ ಹಿಂಗೆ ಇದು ಅಂತೆಲ್ಲ ಹೇಳುವಾಗ ಅವನಿಗೆ ಇದನ್ನ ಹೇಳಿದೆ. ಸೊ ಇನ್ನು IB ಎಲ್ಲ ಕೊಟ್ಟರು, ಸ್ನಾನ ಎಲ್ಲ ಮಾಡಿ ಇದೆಲ್ಲ ಮಾಡಿ ಅಂತೆಲ್ಲ ಹೇಳಿ ಎಲ್ಲ ಇದು ಮಾಡಿ. ಸೊ ಅವತ್ತು ಅಲ್ಲಿ ಬೈ ಎಲೆಕ್ಷನ್ನು ಆ್ಯಕ್ಚುಲಿ ಎಲ್ಲ ಬಂದು ಕಂಪ್ಲೀಟ್. ಇನ್ನು IBಯಲ್ಲಿ ಅವರು ಪಾಪ ಊಟ ಗೀಟ ಎಲ್ಲ ಮಾಡಿಸಿದರು. ಆನೆಗಳಿಗೆಲ್ಲ ಇದು ಮಾಡಿದರು. ಸಂಜೆ ಹೊತ್ತು ಅವರು ಫ್ಯಾಮಿಲಿ ಎಲ್ಲ ಕರ್ಕೊಂಡು ಆನೆಗಳನ್ನೆಲ್ಲ, ಈ ಶ್ರೀರಾಮ ಆನೆ ಕೂಡಲೆಲ್ಲ ಕೂತರ ಮೇಲೆ ಎತ್ತೋದು ಮಾಡೋದೆಲ್ಲ ಮಾಡ್ತದೆ ಅಂತ. ಸೊ ಇದೆಲ್ಲ ಸೊ ದತ್ತದ ಮೇಲೆ ನಾನು ಅಷ್ಟೇ, ನಾನು ಆಚೆ ಈಚೆ ಕಾಲಕ್ಕೆ ಹಿಂಗೆ ಕೂತ್ಕೊಂಡು ಜೂಕ್ ಅಂದರೆ ಅದೆಲ್ಲ ಪಾಪದ ಆನೆಗಳು. ಅದನ್ನ ನಾನೇ ಬಿಚ್ಚಿ ತಗೊಂಡು ಹೋಗ್ತೇನೆ, ನಾನೇ ತಗೊಂಡು ಬರ್ತೀನಿ. ಅದು ಗಜೇಂದ್ರ ಆನೆ ಇದೆಲ್ಲ ನಾನೇ ಹೋಗಿ ಬಿಚ್ಚುತ್ತೀನಿ, ನಾನೇ ಬೇಡಿ ತೆಗೆದು ಹಾಕ್ಬಿಟ್ಟು ನಾನೇ ಎತ್ಕೊಂಡು ಹೋಗ್ತಿದ್ದೆ. ಈ ಅರ್ಜುನ ಅಭಿಮನ್ಯು ಎಲ್ಲ ಕಷ್ಟ, ಅವ್ರ ಮಾವತರು ಇರಬೇಕು ಪಕ್ಕದಲ್ಲಿ, ಇಲ್ಲ ಅವ್ರ ಕಮಾಂಡರಲ್ಲಿ ಆದರೂ ಇರಬೇಕು. ಇದು ಬಾಕಿ ಎಲ್ಲ ಆನೆ ನಾನು ತೆಗಿತಿದ್ದೆ, ಆನೆ ಹೋಗ್ತಿದ್ದೆ ಡೈರೆಕ್ಟ್ ಡೆವಿಲ್. ನೋಡೋ ಯಾರು ಅಂತ ಹೇಳ್ಕೊಂಡು ಅಂತ ಹಿಂಗೆ ತೋರಿಸ್ತಿದ್ರೆ ಅಂತ ಹೇಳ್ಕೊಂಡು ಸುಮ್ಮನೆ ಇರೋರು, ಗೊತ್ತಾಗೋದು ಅದಕ್ಕೆ ಮನಸ್ಸೇವನೆ ಅಂತ ಇದರಲ್ಲಿ. ಇನ್ನು ಕೆಲವು ಆನೆಗೆ ಅವು ಮಕ್ಕಳಂಗೆ ನಮ್ಮಂಗೆ, ಕೆಲವು ಜನರಿಗೆ ಇಂಜೆಕ್ಷನ್ ಆಗೋಲ್ಲ. ಒಂದು ಆನೆಗೆ ನನ್ನ ಕಂಡ್ರೆ ಧನಂಜಯ ಅಂತೇಳಿ ನಾಗರಹೊಳೆಯಲ್ಲಿ ಒಂದಿತ್ತು, ನನ್ನ ಬೈಕ್ ಸೌಂಡಿಗೆ ಅದು ರೆಡ್ಡಿ ಆಗೋದು. ನಾನೇ ಬೈಕ್ ಹೋಗಿ ನಿಲ್ಲಿಸಿದಾಗ ಅಕಸ್ಮಾತ್ ಏನಾದರೂ ಚೈನನ್ನು ಕಟ್ಟಿ ಹಾಕಿದರೆ ಸರಿ, ಇಲ್ಲ ಅಂತೇಳಿ ಇಳಿದ್ರೆ ಹೊಟ್ಟೆ ಅದು ರೆಡಿ ಇರ್ತದೆ. ಈ ಬೈಕ್ ಸೌಂಡಿಗೆ ಅಂದಾಗ ಮಫ್ಲರೆಲ್ಲ ಇರಲಿಲ್ಲ ಬೈಕಿಗೆ, ಅಟ ಸೌಂಡ್ SD ಹಳೇದು SD ಸೌಂಡು ರೆಡಿ ಅವರ ಕಣ್ಣಲ್ಲಿ ನೋಡ್ತಾ ಇರ್ತದೆ. ಬೈಕ್ ತಲುಪಿ ನಾನು ಬೈಕಿಂದ ತಲುಪಿದ ಕೂಡಲೇ ಅವನು ಕಟ್ಟಿ ಏನಾದರೂ ಚೈನ್ನ ಕಟ್ಟೋದಿದ್ರೆ ರೈಟ್, ಇನ್ನದು ಸಂಜೆಗೋ ನಾಳೆ ಬೆಳಿಗ್ಗೆನೇ ಸಿಗೋದು. ಒಡ್ಬಿಡೋ ಇವನಿಗೆ ಇಂಜೆಕ್ಷನ್ ಕೊಡ್ತಾನೆ ಹಾಗೆ. ಅವುಗಳಲ್ಲೂ ಇದೆ ಒಂದೊಂದು ಆನೆಗಳಿಗೆ ಇದು
ಇಲ್ಲಿ ಇಲ್ಲಿ ತಿಥಿಮತಿಯಲ್ಲಿ ಕೃಷ್ಣ ಅಂತ ಈಗ ಅದೊಂದು ಏಜ್ ಆಗಿಬಿಟ್ಟಿದೆ, ಸತ್ತೋಯ್ತು ಈಗ 1 ವರ್ಷದ ಹಿಂದೆ ಕೃಷ್ಣ ಅಂತೇಳಿ. ಅದೆಲ್ಲ ಆಗ ಹೆಂಗೆ ಪ್ರೈಮ್ ಏಜನ್ನು ಸೇರುವಾಗ ಇದರಲ್ಲಿ ಅದು ಹಂಗೆ. ಅದು ನಾನು ತಿರುಗಿ ನೋಡಪ್ಪ ಇಲ್ಲಿ ಕೈಯಲ್ಲಿ ಏನಿಲ್ಲ ಅಂತ ಹೇಳಿದ್ರು ಅದಕ್ಕೆ ಗ್ಯಾರಂಟಿ ಇಲ್ಲ, ಇವನಿಗೆ ಸೆಲೆಕ್ಟ್ಕೊಂಡಿರ್ತಾನೆ ಎಲ್ಲಿರ್ತಾನೆ ಅಂತ. ನಾನು ಹಂಗೆ ತಿರುಗಿದ್ರೆ ನಾನು ನೋಡಿರ್ತು, ನಾನು ತಿರುಗಿದಂಗೆ ಅದು ತಿರುಗ್ತಿತ್ತು. ಹೊರಗೆ ನನಗೆ ವಿಧಿ ಇಲ್ಲ, ಎಂಥದ್ದಾದ್ರೆ ಎಮರ್ಜೆನ್ಸಿಗೆ ಇಂಜೆಕ್ಷನ್ ಕೊಡಬೇಕು ಅಂತಾದರೂ ಸಹಿತ. ಹಾಗಾಗಿ ಒಂದು ಕರ್ಮಯ್ಯ ಅಂತೇಳಿ ಒಂದು ಹುಡುಗನಿಗೆ ಕಲಿಸಿದೆ, ನೋಡು ಬೇರೆ ಇದಕ್ಕೆ ಮಗಳ ಚೀಲಕ್ಕೆ ಚುಚ್ಚಿಸಿ ನೋಡಲ್ಲಿ ಹಿಂಗೆ ಚುಚ್ಚಬೇಕು, ಹಿಂಗೆ ಮಾಡಬೇಕು, ಔಷಧಿ ಎಲ್ಲ ನಾನು ಹಾಕ್ಕೊಡ್ತೀನಿ, ಈಗ ಇಂಥಾನೇನು ಕಟ್ಕೊಂಡು ಈಗ ನಾನು ಏನು ಮಾಡಲಿಕ್ಕೆ ಆಗೋದಿಲ್ಲ ಇದು ಮಾಡ್ಕೊಂಡು ಅಂತೇಳಿ ಅವನಿಗೆ ಕಲಿಸಿ, ನಾನು ಇನ್ನು ನೋಡಿಲ್ಲ ಏನಿಲ್ಲ ಅಂತ ಹೇಳ್ಕೊಂಡು ಹಿಂದೆ ನನಗೆ ಮುಖ ಮಾಡ್ಕೊಂಡು ನಿಂತ್ಕೊಳ್ತದೆ, ಇನ್ನು ಅವನು ಹಿಂದೆ ಅವನು ಚುಚ್ಚೋದು. ಹಂಗೆ ಅವುಗಳಲ್ಲಿ ಇದೆ. ಇನ್ನು ಒಂದೊಂದು ಏನೋ ಮಾಡ್ಕೊಳ್ಳಿ ಚುಚ್ಕೋ ಆ ಕಡೆ ಅಂತ ತಿಳ್ಕೊಂಡು ಸುಮ್ಮನೆ ಇರ್ತದೆ ಇದರಲ್ಲಿ. ಅದೇನು ಇದಿಲ್ಲ. ಸೊ ಹಾಗೆ ಅವ್ರದ್ದು ಮೆಮೊರಿ ಈಸ್ ವೆರಿ ಗುಡ್, ಮತ್ತು ಅರ್ಥ ಮಾಡ್ಕೊಳ್ತದೆ. ಅಲ್ಲಿ ಅದು ಇದಾದಾಗ ಅಲ್ಲಿಂದ ಹೇಳಿದೆ, ಸರ್ ಈಗ ಒಂದು ಆನೆ ಮುಂದೆ ಹೋಗ್ಬಿಟ್ಟಿದೆ, ಈಗ ಅದು ಪುನಃ ವಾಪಸ್ ತರೋದು ಬೇಡ, ಅವನು ಅಲ್ಲೇ ಎಲ್ಲಾದರೂ ಸೈಡಲ್ಲಿ ನಿಂತಿರಲಿ. ದ ಸೇಮ್ ಪರ್ಸನ್ ಮಾವುತೊಂದೇ ಹೆಂಡ್ತಿನ. ಸೊ ಪ್ರಾಬ್ಲಮ್ ಇದೆ, ಅದರ ಕಾವಡಿ ಇಲ್ಲ. ನನಗೆ ಆನೆನ ಈಗ ಅಲ್ಲಿ ತಗೊಂಡೋಗಿ ನಾನು ಡೆಸ್ಟಿನಿ ರೀಚ್ ಆಗಿ ಆನೆನ ಹಿಡಿದು ಕಟ್ಟಿ ಒಂದು ಮರಕ್ಕೆ ಕಟ್ಟಾಕಿ ಕೊಟ್ಟ ಮೇಲೆ ನಾನು ಮೇಂಟೈನ್ ಮಾಡ್ತೀನಿ. ಬಟ್ ಅಷ್ಟರವರೆಗೆ ಅವನು ಬೇಕು, ನಾನು ಅಲ್ಲಿಂದ ಲುಕ್ ಇನ್ ಟು ದಟ್. ಸೊ ಬಾಕಿ ಇರೋರಿಗೆ ಲೀಕ್ ಮಾಡಬೇಡಿ. ಸೊ ಅವರೆಲ್ಲ ಒಂದು ಒಗ್ಗಟ್ಟಿದೆ ಈ ಟ್ರೈಬ್ಸಲ್ಲಿ, ಮಾವುತಲ್ಲಿ ಪಾರ್ಟಿಗಳಲ್ಲಿ. ಆ ಸಾವು ಇಂಥದಕ್ಕೆಲ್ಲ ಅವರು ಒಂದಾಗ್ತಾರೆ. ನಮ್ಮ ಇದರಂಗೆ ಆ ಪಕ್ಷ ಈ ಜಾತಿ ಇದು ಎಲ್ಲ ನೋಡೋಲ್ಲ ಅವರಲ್ಲಿ. ಹಂಗೆ ಒಳ್ಳೆ ಇದಕ್ಕೆ ಅವರಲ್ಲಿ ಒಂದು ಯೂನಿಸನ್ ಇದೆ. ಎಲ್ಲರಿಗೂ ಗೊತ್ತಾಗ್ಬಿಟ್ರೆ ಅಷ್ಟು ಬೇಗ ನಮಗೆ ಈಗ ಮೊಬೈಲಲ್ಲೂ ಸುದ್ದಿ ತಲುಪೋದಿಲ್ಲ ಅವರಿಗೆ ಅಷ್ಟು ಬೇಗ. ಅವ್ರ ಕಮ್ಯುನಿಕೇಷನ್ ಇಸ್ ಆಲ್ಸೋ ಸ್ಟ್ರಾಂಗ್ ಈ ಟ್ರೈಬಲ್ ಅವ್ರದ್ದು. ಒಬ್ಬ ನಡ್ಕೊಂಡು ಇಲ್ಲಿಂದ ನಾಗರೊಳಗೆ ಹೋಗಿ ಮೆಸೇಜ್ ಹೋಗ್ಬೇಕಂದ್ರೆ ಬೆಳಿಗ್ಗೆ 5 ಗಂಟೆ ಒಬ್ಬ ಇಲ್ಲಿಂದ ಮಾಲ್ದಾರಿಗೆ ಹೇಳ್ತಾನೆ, ಮಾಲ್ದಾನೆ ಅವನು ತಿಥಿಮಿತಿಗೆ ಹೇಳ್ತಾನೆ, ತಿಥಿಮಿತಿಯಿಂದ ಒಬ್ಬ ಕಲ್ಲಳಗೆ ಹೇಳ್ತಾನೆ, ಕಲ್ಲಳದಿಂದ ಒಬ್ಬ ಹೋಗಿ ನಾಗರೊಳಗೆ ಮೆಸೇಜ್ ತಲುಪಿರ್ತದೆ. ಹಾಗೆ ಅವರು ಆಗ ಕಮ್ಯುನಿಕೇಷನ್ ಟೈಪು ಇದೆಲ್ಲ ಇದೆ ಅವ್ರದ್ದು. ಸೊ ದೇ ವಿಲ್ ನೋ ವಾಟ್ ಹ್ಯಾಪನ್ಸ್ ಅವ್ರದ್ದು ಟ್ರೈಬಲ್ ಈ ಬೆಲ್ಟಲ್ಲಿ. ಎಲ್ಲರಿಗೂ ಇದಾಗ್ಬಿಟ್ಟು ಒಂದು ಸಾವು ಆಗಲಿ ಅಥವಾ ಏನಾದರೂ ಒಂದು ಆದರೆ ಹಾಗೆ ಅವ್ರದ್ದೊಂದು ಒಗ್ಗಟ್ಟು ಅಂತ ಹೇಳೋದು, ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳೋದು ಅದೇ ಇದೆ. ಒಳ ಜಗಳನೂ ಇರ್ತದೆ, ಬಟ್ ಇನ್ ದ ಸೇಮ್ ಟೈಮ್ ಈ ಒಗ್ಗಟ್ಟು ಅಂತ ಹೇಳೋದು ಅದು ಇದೆ ಅದರಲ್ಲಿ. ಸೊ ಹಂಗೆ ಇನ್ನು ಅವತ್ತು ಅಲ್ಲೇ ಇದಾಗಿ ಇನ್ನು ಅವರು ಜೀಪ್ ಕೊಟ್ಟು ಕಳಿಸಿದ್ರು, ಅದಕ್ಕಿರೋ ಪಾಡರು ಇದೆಲ್ಲ ಕೊಟ್ಟು ಕಳಿಸಿ ಅವನಿಗೆ ನಮ್ಮ ಜೊತೆಯಲ್ಲಿದ್ದ ಒಂದು ಗಾರ್ಡನ್ ಒಬ್ಬನ ಕಳಿಸಿದೆ. ಅವನು ಹೋಗಪ್ಪ ಅವನಿಗೆ ಊಟ ತಿಂಡಿ ಎಲ್ಲ ಕೊಡಿಸ್ಬಿಟ್ಟು ಇದು ಮಾಡಿಬಿಟ್ಟು ಆನೆಗೆ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಅವ್ನಿಗೆ ಏನು ಮಾತಾಡಬೇಡ, ಇದನ್ನ ಇದು ಮಾಡಿಬಿಟ್ಟು ಬಾ ವಾಪಸ್ಸು ಅಂತ ಹೇಳಿ ಅವ್ರು ರಾತ್ರಿ 10:30 ಗಂಟೆಗೆ ಬಂದು ಎಲ್ಲ ಮಲಗಿ ಇದು ಮಾಡಿ ಇನ್ನು ಬೆಳಿಗ್ಗೆ ನಾನ್ ಸ್ಟಾಪು ಹೋಗಿ ಒಂದು 4-5 ಗಂಟೆಗೆ ವಿ ರೀಚ್ ದ ಡೆಸ್ಟಿನೇಷನ್ ಎಂಡ್ ಪಾಯಿಂಟಿಗೆ. ಇನ್ನು ಅಲ್ಲಿ ಇಳಿದು ಕಟ್ಟಿಸಿ ಆನೆನ ಅಭಿಮನ್ಯನ ನೀರೆಲ್ಲ ಕುಡಿಸಿ ಚೈನನ್ನು ಮರಕ್ಕೆ ಎಲ್ಲ ಚೆನ್ನಾಗಿ ಕಟ್ಟಿಸಿ ಇದೆಲ್ಲ ಮಾಡಿ ಅಲ್ಲಿಂದ ಬೇಡಿ ಎಲ್ಲ ಹಾಕಿಸಿ ನಿಲ್ಲಿಸಿ ಎಲ್ಲ ಆಗಿ ಅವನ ಸೈಡಿಗೆ ಕರ್ಕೊಂಡೋಗಿ ಹೇಳಿದೆ, ಸಣ್ಣಪ್ಪ ಹಿಂಗೆ ಆಗಿದೆ ಇದರಲ್ಲಿ. ಸೊ ಏನು ಮನಸ್ಸು ಬೇಸರ ಮಾಡಬೇಡ ಇದರಲ್ಲಿ, ನೀನು ಈಗ ನಾ ಬಂದ ಕಾರಣಲ್ಲೇ ನೀನು ವಾಪಸ್ ಹೋಗು, ನಿನ್ನ ಕಳಿಸ್ಕೊಡ್ತೀನಿ ಇದರಲ್ಲಿ. ಅಲ್ಲಿ ನೀನು ಆ ಕಾವಡಿನ ನಾನು ಇದನ್ನ ಕಳಿಸು, ಈ ಕಾರಣ ವಾಪಸ್ ಬರಬೇಕು ಈಗ ಪುನಃ ಈ ಕಾರಿನಲ್ಲಿ ಕಾವಡಿ ಬರಲಿ. ನೀನು ಮನಸ್ಸು ನಿಂದು ಇನ್ನು ಅವ್ರ ತಿಥಿ ಗತಿ ಅದು ಇದು ಕಾರ್ಯ ಮುಗಿಸ್ಕೊಂಡು ಮನಸ್ಸಿದ್ದರೆ ಬಾ, ಇಲ್ಲ ಅಂದರೆ ನನಗೆ ಕಾವಡಿನ ನೀನು ಕಳಿಸಿಕೊಡು, ಈ ಕಾರಿನಲ್ಲೇ ಅವನ್ನ ಕರ್ಕೊಂಡು ವಾಪಸ್ ಬರಲಿ. ನಿನಗೆ ಗೊತ್ತುಂಟಲ್ಲ ಈಗ ನೀವಿಬ್ಬರು ಇಲ್ಲದೆ ಆನೆನ ಏನು ಮಾಡಲಿಕ್ಕೆ ಆಗೋದಿಲ್ಲ, ನನ್ನ ಕೆಲಸನೂ ಎಡವಟ್ಟಾಗ್ತದೆ, ಇದು ಆಗ್ತದೆ, ಹೀಗೆ ಮಾಡು, ಬೇಸರ ಪಡಬೇಡ, ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಕೈಗೆ ಖರ್ಚಿಗೆಲ್ಲ ದುಡ್ಡೆಲ್ಲ ಕೊಟ್ಟು ಐ ಆಮ್ ಲಿಬರಲ್ ಇನ್ ಆಲ್ ದಟ್. ಅವ್ರಿಗೆ ಊಟ ತಿಂಡಿ ಇದಾಗಲಿ, ನಾನ್ ವೆಜ್ ಅದು ಇದ್ದರೆ ನಾನ್ ವೆಜ್ ಕೊಡ್ತೀನಿ, ಎಲ್ಲ ಕೊಡ್ತೀನಿ. ಐ ಡೋಂಟ್ ಹೈಡ್ ಎನಿಥಿಂಗ್ ಇದರಲ್ಲಿ. ನಾನೇನು ಊಟ ಮಾಡ್ತೀನಿ ಅದನ್ನೇ ಅವರಿಗೂ ಕೊಡ್ತೀನಿ, ಇದು ಮಾಡ್ತೀನಿ ಆ ಟೈಪ್. ನಾನು ಅದೇನಿಲ್ಲ, ನನಗೆ ಭೇದ ಭಾವ ಇದು ನೀನು ಇದು ತಿನ್ನಬೇಕು ಅದೇ ತಿನ್ನಬೇಕು ಅಂತಿಲ್ಲ ಇದು ಮಾಡಿ. ಸೊ ಅವನ್ನ ಕಾರಿನಲ್ಲಿ ಅಲ್ಲಿಂದ ಕಳಿಸ್ಕೊಟ್ಟೆ. ಡ್ರೈವರಿಗೆ ಇನ್ನೊಂದು ಇವನ್ನ ಸೇರಿಸಿ ಗಾರ್ಡನ್ ಒಬ್ಬನ್ನ ಸೇರಿಸ್ಬಿಟ್ಟು, ನೋಡಪ್ಪ ಇವನ್ನ ನಿದ್ರೆ ಮಾಡೋದಂಗೆ ಎಚ್ಚರ ತಗೋ, ನೀರಲ್ಲಿ ಇಟ್ಕೊಳ್ಳಿ, ಅಕ್ಕಸ್ಮಾತ್ ನಿನಗೆ ನಿದ್ರೆ ಬಂದೋಯ್ತು ನಿಲ್ಲಿಸು ಸೈಡಿಗೆ, ಎಷ್ಟೊತ್ತು ಮಾಡಬೇಕು ಮಾಡು, ಎಚ್ಚರಾಗು, ಎಷ್ಟು ಇದರಲ್ಲಿ ಅಲ್ಲಿಂದ ಹೋಗಿ ತಲುಪಿದ್ದೇನೆ. ಬೇಕಾದ್ರೆ 1 ದಿವಸ 2 ದಿವಸ ರೆಸ್ಟ್ ತಗೊಂಡು ಅಲ್ಲಿಂದ ಅವನ್ನ ಕರ್ಕೊಂಡು ಕಾವಡೆ ಇಲ್ಲದೆ ನೀನು ಬರ್ಕೂಡ್ದು, ಅವನ್ನ ಕರ್ಕೊಂಡು ನೀನು ವಾಪಸ್ ಬರಬೇಕು, ಇಷ್ಟು ಜವಾಬ್ದಾರಿ ನಿನಗೆ ಅಂತೇಳಿ ಅವರಿಗೂ ಪೆಟ್ರೋಲಿಗೆ ಡೀಸೆಲಿಗೆ ದುಡ್ಡು ಇದೆಲ್ಲ ಅರೇಂಜ್ಮೆಂಟ್ ಎಲ್ಲ ಕೊಟ್ಟು ಅವ್ರು ಊಟ ತಿಂಡಿ ಖರ್ಚೆಲ್ಲ ಕೊಟ್ಟು ಅವನ್ನ ಇಮಿಡಿಯೇಟ್ ಅಲ್ಲಿ ಆನೆ ಕಟ್ಟಿ ಆದಮೇಲೆ ಕಳಿಸ್ಕೊಟ್ಟೆ. ಅವನು ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲ 2 ಡೇಸಲ್ಲೇ ಹೋಗಿ ಬಂದಿದ್ದಾನೆ ಆ ಹುಡುಗ, ನಾನ್ ಸ್ಟಾಪ್ ಹೊಡೆದಿದ್ದಾನೆ ರಾತ್ರಿ ಆಗಲು ಅಂತೇಳಿ. ಸ್ವಲ್ಪ ಒಂದು 5-10 ನಿಮಿಷ ರೆಸ್ಟ್ ತಗೊಂಡಂಗೆ ಇದಾಗಿ
ಜಸ್ಟ್ ಬರುವಾಗ ಜಸ್ಟ್ ಏನೋ ಅವತ್ತು ಇನ್ನೂ ತಲುಪೋದಿಲ್ಲ ಅದು ಇದು ಅಂತ ತಿಳ್ಕೊಂಡು ಅವರು ಶವ ಸಂಸ್ಕಾರ ಎತ್ಕೊಂಡು ಹೋಗಿದ್ದಾರೆ ಅಂತ. ಸೊ ಆವತ್ತಿಗೆ ಇವನು ರೀಚ್ ಆಗಿದ್ದಾನೆ, ಕಾದ್ಬಿಟ್ಟು ಗುಡ್ ರೀಚ್. ಅಲ್ಲಿಂದ ಅವನು ಆ ಕಾವಡಿನ ಹುಡುಕಿ ನನಗೆ ಫಸ್ಟ್ ಇವನಿಗೆ ಹೇಳಿ ಕಳಿಸಿದ್ದೆ ನಾನು. ಅವನಿಗೆ ಫಸ್ಟ್ ಈಗ ಸಿಕ್ಕಿದಂಗೆ 2 ಕೊಡು, ಅವತ್ತು ಯಾಕೆ ಅವತ್ತಿದು ಅಂತ ಹೇಳ್ಕೊಂಡು, ಇದು ಡಾಕ್ಟ್ರು ಹೊಡಿತಿರೋದು ಪೆಟ್ಟು, ನಾನು ಅವ್ರ ಪರವಾಗಿ ಹೊಡಿತಿರೋದು ನಿನಗೆ ಅಂತ ಅವನ್ನ ಹೇಳ್ಕೊಂಡು ಎಳ್ದಾಕ್ಬಿಟ್ಟು ಅಂತ ಹೇಳ್ಕೊಂಡು ಅವನ್ನ ಕರ್ಕೊಂಡು ಇವರು ವಾಪಸ್ ಬಂದರು. ಹಾಗೆ ತೊಂದರೆಗಳು ಬರ್ತದೆ ನಮಗೆ. ಏನೋ ಈ ಸಿಚುವೇಷನಿಗೆ ಸಂದರ್ಭದಲ್ಲಿ ನಾವು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳೋದು ಆರ್ಮಿಯಲ್ಲಿ ಸಿಚುವೇಷನ್ ರಿಯಾಕ್ಷನ್ ಅಂತ ಹೇಳ್ತಾರೆ, ಅಂತ ಹೇಳ್ತೀವಿ, ಕಲಿಸ್ತಾರೆ. ಸಿಚುವೇಷನಿಗೆ ತಕ್ಕಂತೆ ನಾವು ಹೇಗೆ ಸ್ಪಂದಿಸಬೇಕು ಅಂತ ಆ ತಲೆ ಇತ್ತು ನನಗೆ. ಅದರಿಂದಾಗಿ ಇಂಥ ಪ್ರಾಬ್ಲಮ್ಸನ್ನೆಲ್ಲ ಮ್ಯಾನೇಜ್ ಮಾಡಲಿಕ್ಕೆ ಇದಾಯಿತು. ಸೊ ಅಲ್ಲಿಂದ ನಾವು 2-3 ದಿವಸ, ಒಂದು ವಾರ, ಆನೆಗೆಲ್ಲ ಲಾಂಗ್ ಟ್ರಾವೆಲ್ ಅಲ್ಲ, ಜೋಲ್ಟಾಗಿ ಅವಕ್ಕೆ ಡೈರಿಯಾಗಿ ಏರಿಯಾ ಎಲ್ಲ ಸ್ಟಾರ್ಟ್ ಆಗ್ತದೆ. ಅದರಿಂದ ಅವಕ್ಕೆಲ್ಲ ರೆಸ್ಟ್ ಕೊಟ್ಟು ಇದು ಮಾಡಿ ಎಲ್ಲ ಹಗ್ಗ ಇದೆಲ್ಲ ಮಾಡಿ ನೀವು ರೆಸ್ಟ್ ತಗೊಂಡು, ಆನೆಯು ರೆಸ್ಟ್ ತಗೊಳ್ಳಿ, ಇದು ಮಾಡಿಕೊಂಡು ಕಟ್ಟಲಿಕ್ಕೆ ಹಗ್ಗ ಎಲ್ಲ ಬೇಕಲ್ಲ, ನಾವು ಹ್ಯಾಂಪ್ ಇದನ್ನು ತಗೊಂಡು ಹೋಗೋದು, ಫುಲ್ ರೋಪ್ ಮಾಡೋದು ಇವರು ಇಲ್ಲಿ ಕೈಯಲ್ಲಿ. ಅದೆಲ್ಲ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಅಲ್ಲಿಂದ ಒಂದೇ ಸತಿ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಕೊಂಡು ಪ್ಲ್ಯಾನ್ ಎಲ್ಲ ಮಾಡಿಕೊಂಡು ಇವ್ರನ್ನ ಅದೆಲ್ಲ ಕೆಲಸ ಮಾಡ್ತಾಯಿದ್ರು. ನಾವು ಹಂಗೆ ಎಲ್ಲ ರೆಸ್ಟ್ ತಗೊಂಡು ಆಚೆ ತಿರ್ಕೊಂಡು ಎಲ್ಲಿದೆ ಆನೆ ಅದು ಇದು ಅಂತೆಲ್ಲ ಹೇಳ್ಕೊಂಡು ಇದು ಮಾಡಿ ನಮ್ಮ ಸ್ಟಾಫ್ನೆಲ್ಲ 1-2 ದಿವಸ ನಾನು ಹೋದೆ ಕಾಡಿಗೆ. ಕಾಡು ಹೆಂಗೆ ಉಂಟು ನೋಡೋಣ ಏನು ಅಂತೆಲ್ಲ ಹೇಳಿದ್ರೆ, ಇವರು ಆನೆ ಇರೋ ದಿಕ್ಕಿಗೆ ಕರ್ಕೊಂಡು ಹೋಗಲ್ಲ ನನ್ನ, ಅಲ್ಲಿರೋ ಟೀಮು ಇದರಲ್ಲಿ. ಅಲ್ಲಿಂದ ಹಾಗೆ ಒಂದು 3-4 ದಿವಸ ಹೋದ. ಅಲ್ಲಿಂದ ನಾನು ಇನ್ನೊಂದು 2 ದಿವಸ ಸ್ಟಾಫ್ನೇ ಕಳಿಸಿದೆ, ಒಬ್ಬನೇ ಕಳಿಸಿದೆ ಅಲ್ಲಿಂದ. ನನಗೆ ಗೊತ್ತಾಯಿತು ಇವರು ಯಾಕೆ ಇದು ಆನೆ ನಡೆದದು ಈಗ 1 ತಿಂಗಳು, ನೆನ್ನೆ ಹೋಗಿದ್ದು, ಈಗ ಹೋಗಿದ್ದು, ಅರ್ಧ ಗಂಟೆಲಿ ಹೋಗಿದ್ದು ಅಂತ ಹೇಳ್ತಿದ್ದೆ ನಾನು. ಇದು 1 ವಾರದ ಹಳೆಯದು, ಇದು 1 ತಿಂಗಳ ಹಳೆಯದು, ಇದು 6 ತಿಂಗಳ ಹಳೆಯದು ಅಂತ ಹೇಳ್ತೀನಿ. ಆ ಫುಟ್ ಪ್ರಿಂಟ್ಸ್ ಇದೆಲ್ಲ ನೋಡಿ, ಅದರದ್ದು ಇದೆಲ್ಲ ಸರೌಂಡಿಂಗ್ಸ್ ಎಲ್ಲ ನೋಡಿ ಇದರಲ್ಲಿ ಅಂತ. ಅಲ್ಲಿ ಯಾವುದೋ ಇವರು ದಿಕ್ಕಲ್ಲೇ 1 ತಿಂಗಳಲ್ಲೇ ಆನೆ ಬರೋದಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಟ್ಲೀಸ್ಟ್ ಅಂತ. ಇಲ್ಲಿ ಆನೆದು ಏನೂ ಇದಿಲ್ಲ ಅಂತ ಹೇಳ್ಕೊಂಡು ಡೌಟ್ ಬಂತು ಇದರಲ್ಲಿ. ಅಲ್ಲಿಂದ ಆವತ್ತು ಹಿಂದಿ ಒಂದು ಹುಡುಗ, ಒಂದು ಮುಸ್ಲಿಮ್ ಹುಡುಗ ಇದ್ದ ನನ್ನ ಜೊತೆಯಲ್ಲಿ. ಅವನಿಗೆ ಹೇಳಿದೆ, ನೋಡು ಮರೆ, ಯಾವ ಕಾರಣಕ್ಕೂ ಅವರಿಗೆ ನಿನಗೆ ಹಿಂದಿ ಬರ್ತದೆ ಅಂತ ಗೊತ್ತಾಗಬಾರ್ದು. ಅವನು ಟೆಂಟಿಗೆ ಸಾಯಂಕಾಲ ಬಂದ ಮೇಲೆ ನಾನು ಹೇಳಿದೆ, ಇವರು ಏನೋ ಒಂದು ಕಳ್ಳಾಟ ಆಡ್ತಾಯಿದ್ದಾರೆ, ಯಾವ ಕಾರಣಕ್ಕೂ ನೀನು ಕನ್ನಡ ಇಲ್ಲ ಕೈ ಭಾಷೆ, ಅವ್ರು ಎಂಥ ಮಾತಾಡುತ್ತಿದ್ದರೂ ನೀನು ಕನ್ನಡದಲ್ಲೇ ಉತ್ತರ ಹೇಳು, ಇಲ್ಲ ಕೈ ಭಾಷೆ ಅಷ್ಟೇ. ನಿನಗೆ ಹಿಂದಿ ಬರ್ತದೆ ಅಂಥೇಳಿ ಅವ್ರಿಗೆ ಗೊತ್ತಾಗಬಾರ್ದು. ಅದು ಮಾತ್ರ ಮಾಡಿಬಿಟ್ಟು ಸಾಯಂಕಾಲ ಅಂತ ನನಗೆ ಹೇಳು, ನಾಳೆ ಬೆಳಿಗ್ಗೆ ನಿನಗೆ ಈ ಕೆಲಸ ಕೋವಿ ತಗೋ, ಹೋಗೋವ್ರ ಜೊತೆಯಲ್ಲಿ ಇದು ಮಾಡಿ. ಅವ್ರು ಯಾಕೋ ನನಗೆ ಆನೆ ತೋರ್ಸೋಂಗೆ ಕಾಣೋದಿಲ್ಲ, ಅವ್ರದ್ದು ಏನಿದೆ ಒಳಗೆ ಅಂತ ಹೇಳೋದನ್ನು ನೀನು ಅರ್ಥ ಮಾಡ್ಕೋಬಾ, ಇವತ್ತು ಏನಾಗ್ತದೆ ಅಂತ. ಬಟ್ ನೀನು ಹಿಂದಿ ಬರ್ತದೆ ಅಂತ ಹೇಳೋದು, ಅವ್ರಿಗೆ ಹಿಂದಿ ಬರ್ತದೆ ಅಂತ ಕೇಳಿದ್ರು ಮೇರೆಗೂ ಆತ ಎಂಥದ್ದು ಹೇಳ್ಬಾರ್ದು, ನೀನು ಕೈ ಸಣ್ಣ ಇಲ್ಲ ಅಂತ ಹೇಳಬೇಕಷ್ಟೇ, ಹಿಂದಿ ಬಾಯಿ ಬಿಡಬಾರ್ದು ಅಂತ. ಸರಿ, ಇವ ಹೇಳ್ದಂಗೆ ಹಂಗೆ ಕಳಿಸ್ದೆ. ನಾನು ಬೆಳಿಗ್ಗೆ ಬಂದರು, ಇಲ್ಲ ನಾವು ಅಮ್ಮ आता नहीं तुम जाओ, मेरा आदमी को भेजता है, उसको पता है, उसको दिखाओ पहले फुटप्रिंट सब वगैरह दिखाओ, वो आके बोलता है हमको ಅಂಥೇಳಿ ಕಳಿಸ್ದೆ. ಇವರು ಒಂದು ಅರ್ಧ ಕಿಲೋಮೀಟ್ರ್ 3/4 ಕಿಲೋಮೀಟ್ರ್ ಕಾಡೊಳಗೆ ಹೋಗಿದ್ದಾರೆ. ಹೋಗಿ ಅಲ್ಲಿ ಕೂತಿದ್ದಾರೆ ಆ ಕಾಡೊಳಗಡೆ ಒಂದು ಜಾಗದಲ್ಲಿ. ಅಲ್ಲಿಂದ ಅವರು ಪಾನ್ ಪರಾಗ ಇದೆಲ್ಲ ಹಾಕ್ತಾರಲ್ಲ, ಈ ಎಲೆ ಅಡಿಕೆ ಇದೆಲ್ಲ ಕೂತ್ಕೊಂಡು ಎಲೆ ಅಡಿಕೆ ಎಲ್ಲ ಹಾಕ್ಕೊಂಡು ಇವನ್ನ ಮಾತಾಡಿಸಿದ್ದಾರೆ. ಇದು ಸುಮಾರು ಒಂದು 5-10 ನಿಮಿಷ ಎಲ್ಲ ಮಾತಾಡಿಸಿದ್ದಾರೆ. ಇವನು ನಾನು ಹೇಳಿದಂಗೆ ಮಾಡಿದ್ದೇನೆ. ನನಗೆ ಮಾತಾಡ್ಕೊಂಡಿದ್ದಾರೆ ಅವರು, ಉಸ್ಕೋ ಹಿಂದಿ ಆತಾನೆ, ಹಿಂದಿ ಪತಾನೆ ಅದು ಇದು ಅಂತೇಳಿ. ಇನ್ನು ಅವ್ರದ್ದು ಸ್ವಂತ ವ್ಯವಹಾರಗಳು ಶುರು ಮಾಡ್ಕೊಂಡಿದ್ದಾರೆ. ಸೊ ಅಮರ್ ಸಾಬ್ ಐಸಾ ಬೋಲ್ ದಿಯಾ ಉಸ್ಕೋ ಹಾತಿ ದಿಕ್ಕಾನ ನಕ್ಕೋ, ಉಸ್ಕೋ ಟ್ರ್ಯಾಕ್ ರೆಕಾರ್ಡ್ ತೋ ಅಚ್ಚಾ ಹೈ, ಪಕಡ್ ಜಾತಾ ಹೈ, ಅದು ಇದು ಅಂತೆಲ್ಲ ಇವರು ಮಾತಾಡಿಕೊಂಡು ಸಂಜೆವರೆಗೆ ಅಲ್ಲೇ ಕೂತಿದ್ದಾರೆ ಅವರು. ಆಗ ಡಿಸೆಂಬರ್ 3-3ವರೆಗೆಲ್ಲ ಫಾಗ್ ಶುರುವಾಗ್ತದೆ. ಒಂದು 4:15 ಎಲ್ಲ ಕತ್ಲು ಆವರಿಸ್ತದೆ ಅಲ್ಲಿ. ಸೊ ನಮ್ಮದು ಆಪ್ರೇಷನ್ ಇವರು ಒಂದು 3 ಗಂಟೆಗೆ ವಾಪಸ್ ಬಂದುಬಿಟ್ರು ಅಲ್ಲಿಂದ. ಅಲ್ಲೇ ಕೂತು ಮಧ್ಯಾಹ್ನ ಊಟಕ್ಕೂ ಬಂದಿಲ್ಲ, ಏನಿಲ್ಲ, ಅಲ್ಲೇ ಕೂತಲ್ಲೇ ಎಲ್ಲೆಡೆಕ್ಕೆ ಹಾಕ್ಕೊಂಡು ಅಲ್ಲೇ ಇದ್ದು ಆಚೆ ಈಚೆ ಮೂತ್ರ ಮಾಡಿಕೊಂಡು ಇದು ಮಾಡಿಕೊಂಡು ಹಾತಿದ್ದಿ ಕಾನೋ ಅಂತ ಹೇಳಿದ್ರು. ಇವ್ಕೊಂಡು ಬಂದರು. ಇವನು ಟೆಂಟಿಗೆ ಬಂದ. ಅವ್ರ ಪಾಡಿಗೆ ಅವ್ರ ಕ್ಯಾಂಪಿಗೆ ಅವ್ರು ಹೋದರು. ಇವ ಬಂದಂಗೆ ಹೇಳ್ದೆ, ಸರ್
ನೀವು ಪರವಾಗಿಲ್ಲ ಸರ್, ನೀವು ಹೇಳಿದ 100% ನಿಜ. ಅವ್ರು ಇನ್ನೊಂದು ವರ್ಷ ಆದರೂ ಸಮೇತ ನಮಗೆ ಆನೆ ತೋರಿಸಲ್ಲ. ಗ್ಯಾರಂಟಿ ಏನಾಯ್ತು ಹೇಳು ಅಂತ. ಇಲ್ಲ ಅಂತ ಸರ್, ಅವ್ರು ಯಾರೋ ಸಾಹೇಬರು ತೋರಿಸೋದು ಬೇಡ ಇವರಿಗೆ, ಆನೆ ಹಿಡಿಯೋದು ಬೇಡ, ಹಿಡಿಸೋದು ಬೇಡ ಇವ್ರ ಕೈಯಿಂದ ಅಂತ ಆಯಿತು. ಸರಿ, ತೊಂದರೆ ಇಲ್ಲ, ಇನ್ನೆಂತ ಮಾಡೋದು ಅಂತೇಳಿ. ಸೊ ಎಲ್ಲದಕ್ಕೂ ಒಂದು ದಾರಿ ಇರ್ತದೆ, ಏನೋ ಒಂದು ದಾರಿ ಹುಡುಕಬೇಕಲ್ಲ ಇದರಲ್ಲಿ. ಸೊ ನೆಕ್ಸ್ಟ್ PCCFಗೆ ಫೋನ್ ಮಾಡ್ತೀನಿ ಅವ್ರದ್ದು ಅಂತ ಹೇಳ್ಕೊಂಡು, PCCF ಭೂಪಾಲ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿಂದ. ಸೊ ಅವ್ರಿಗೆ ಬರಲಿಕ್ಕೆ 2 ದಿವಸ ಬೇಕು ಅಲ್ಲಿಗೆ, ಫ್ರಮ್ ಭೂಪಾಲ್ ಟು ದಟ್ ಕಾರ್ನರ್ ಅಲ್ಲಿಗೆ. ಇದೊಂದು ಬಾರ್ಡರ್, ಅದು ಒರಿಸ್ಸಾ ಇದರದ್ದು ಒಂದು ಕಡೆ ಈಗದು ಛತ್ತೀಸ್ಗಢ, ಒರಿಸ್ಸಾ ಆ್ಯಂಡ್ ಮತ್ತು MP ಎಂಡ್. ಸೊ ಈ ಕಡೆ ಒಂದು ಭಾಗದಲ್ಲಿ ಮಹಾರಾಷ್ಟ್ರ. ಸೊ ದಟ್ ಆ ಕಾರ್ನರ್ ಇದರಲ್ಲಿ. ಸೊ ಅಲ್ಲಿಂದ ಆವತ್ತು ಇವ ಬಂದವು, ನೀನು ಹಿಂಗೆ ಹೇಳ್ದ. ನೆಕ್ಸ್ಟ್ ಡೇ ಬೆಳಿಗ್ಗೆ ಸರಿ ಇವತ್ತು ಆನೆ ಹುಡುಕೋದು ಬೇಡ ಅಂತ ಹೇಳಿದೆ ಅವರಿಗೆ, ಅವ್ರದ್ದು ಇವರಿಗೆ ಇವತ್ತು ಬೇಡ ನೋಡೋಣ ಇದು ಅಂತ.